ವೆಲ್ಕಮ್ ಬ್ಯಾಕ್ ಟು ಗೃಹಿಣಿ ಟಿವಿ ಫ್ರೆಂಡ್ಸ್. ಈಗಾಗಲೇ ಟೈಲರಿಂಗ್ ಕ್ಲಾಸ್ ವಿಡಿಯೋದಲ್ಲಿ ನಿಮಗೆ ಬ್ಲೌಸ್ನ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಕಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೆ. ಇವತ್ತು ವೇಸ್ಟ್ ಬ್ಯಾಂಡ್ ಕಟ್ಟಿಂಗ್ ಮತ್ತು ಸ್ಲೀವ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಆಲ್ ಆಪ್ಷನ್ನು ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಇಲ್ಲಿಂದ ಮೇಲ್ಭಾಗಕ್ಕೆ ಎದೆ ಸುತ್ತಳತೆಯ 12ನೇ ಒಂದು ಭಾಗ, ಅಂದರೆ ಎದೆ ಸುತ್ತಳತೆ ಬಂದು 30 ಇಂಚಸ್ ಇದೆ. ಅದನ್ನು 12 ಭಾಗ ಮಾಡಿದ್ರೆ 2.5 ಇಂಚಸ್ ಬರುತ್ತೆ. ಅದಕ್ಕೆ ಪ್ಲಸ್ 1/4 ಇಂಚಸ್ಸಿಂದ 1/2 ಇಂಚಸ್ ಸ್ಟಿಚಿಂಗ್ಗೆ ಅಂತ ಸ್ಟಿಚಿಂಗ್ ಮಾರ್ಜಿಂಗ್ ಅಂತ ಸೇರಿಸ್ಬೇಕಾಗುತ್ತೆ. ಅಂದರೆ ನಾನಿಲ್ಲಿ 1/2 ಇಂಚಸ್ ಸೇರಿಸ್ತೀನಿ. 2.5ಗೆ 1/2 ಇಂಚಸ್ ಸೇರಿಸಿ 3 ಇಂಚಸ್ಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇನ್ನು ಇಲ್ಲಿಂದ ಇಲ್ಲಿಗೆ ಎದೆ ಸುತ್ತಳತೆಯ 4ನೇ ಒಂದು ಭಾಗ, ಅಂದರೆ 7.5 ಬರುತ್ತೆ. 30ನ 4 ಭಾಗ ಮಾಡಿದ್ರೆ 7.5 ಬರುತ್ತೆ. 7.5 ಇಂಚಸ್ಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದು ಸಹ 3 ಇಂಚಸ್ ಇರುತ್ತೆ. ಈ ಸೈಡು 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಮೇಲ್ಭಾಗಕ್ಕೆ 1/2 ಇಂಚಸ್ಸಿಂದ 3/4 ಇಂಚಸ್ವರೆಗೂ ಮಾರ್ಕ್ ಮಾಡ್ಕೋಬೇಕು. ನಾನು ಇಲ್ಲಿ 3/4 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿಗೆ ಬೋಟ್ ಶೇಪ್ ಕೊಟ್ಕೋಬೇಕು. ಅಂದರೆ ಈ 4ರಿಂದ 2ಕ್ಕೆ ಬೋಟ್ ಶೇಪ್ ಕೊಟ್ಕೊಳ್ಳಿ. ನಿಮಗೆ ಕೈಲಿ ಕೊಡೋಕೆ ಗೊತ್ತಾಗಿಲ್ಲ ಅಂದರೆ ಈ ರೀತಿ ಕರ್ವ್ ಸ್ಕೇಲ್ ಯೂಸ್ ಮಾಡಿ ಕೊಟ್ಕೊಳ್ಳಿ. ವೇಸ್ಟ್ ಬ್ಯಾಂಡ್ ಮಾರ್ಕಿಂಗ್ ಆಯಿತು. ಇದನ್ನು ಕಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈಗ ನೋಡಿ ವೇಸ್ಟ್ ಬ್ಯಾಂಡು ರೆಡಿಯಾಗಿದೆ. ಈಗ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿದೆ. ಫ್ರೆಂಡ್ಸ್, ಈಗ 3 ಪೀಸು ನಮ್ಗೆ ರೆಡಿಯಾಗಿದೆ. ಈ ಸ್ಲೀವ್ ಕಟ್ಟಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಕಟ್ಟಿಂಗ್ಗೆ ನಾನು ಪೇಪರ್ನ ಆನ್ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಫ್ರಂಟು ಬ್ಯಾಕು 2 ಒಟ್ಟಿಗೆ ಬರೋದ್ರಿಂದ. ಫ್ರೆಂಡ್ಸ್, ಸ್ಲೀವ್ ಲೆಂತ್ ಬಂದು 8 ಇಂಚಸ್ ಇದೆ. ಅದಕ್ಕೆ 1/2 ಇಂಚಸ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ನಾನು 8.5 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿಗೂ ಸಹ 0 1. ಇಲ್ಲಿಂದ ಡೌನ್ಗೆ 1.5 ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ. ಅಂದರೆ ಬಾಟಮ್ ಫೋಲ್ಡಿಂಗ್ಗೋಸ್ಕರ 1.5 ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಡೌನ್ಗೆ ಎದೆ ಸುತ್ತಳತೆಯ 8ನೇ ಒಂದು ಭಾಗ ಪ್ಲಸ್ 1/2 ಇಂಚಸ್ಸಿಂದ 3/4 ಇಂಚಸ್ವರೆಗೂ ಆ್ಯಡ್ ಮಾಡ್ಬೋದು. ಸ್ಮಾಲ್ ಸೈಜ್ಗೆ 1/2 ಇಂಚಸ್ ಆ್ಯಡ್ ಮಾಡಿ, ತುಂಬ ಬಿಗ್ ಸೈಜ್ ಆದರೆ 3/4 ಇಂಚಸ್ಸು ಆ್ಯಡ್ ಮಾಡ್ಕೊಳ್ಳಿ. ಎದೆ ಸುತ್ತಳತೆ 12ನೇ ಒಂದು ಭಾಗ ಅಂದರೆ 2.5 ಇಂಚಸ್ ಬರುತ್ತೆ. 2.5 ಇಂಚಸ್ಗೆ 1/2 ಇಂಚಸ್ ನಾನು ಸೇರಿಸಿ 3 ಇಂಚಸ್ಗೆ ಮಾರ್ಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ಇಲ್ಲಿಂದ ಇಲ್ಲಿಗೆ ಸ್ಮಾಲ್ ಸೈಜ್ ಇರೋರು 3 ಇಂಚಸ್ಸು, ನಾರ್ಮಲ್ ಸೈಜ್ ಇರೋರು 3.5 ಇಂಚಸ್ಸು, 40 ಇಂಚಸ್ ಮೇಲ್ಪಟ್ಟವರು 4 ಇಂಚಸ್ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 4 ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಎದೆ ಆರ್ಮೋಲ್ ರೌಂಡ್ನ ಅರ್ಧ ಭಾಗ, ಅಂದರೆ 15.5 ಇದೆಯಲ್ವ, ಅದನ್ನು ಅರ್ಧ ಭಾಗ ಮಾಡಿದ್ರೆ 7.75 ಬರುತ್ತೆ. 7.75ಗೆ ಮಾರ್ಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿಂದ ಇಲ್ಲಿಗೆ ಸ್ಲೀವ್ ರೌಂಡ್ನ ಅರ್ಧ ಭಾಗ. ಸ್ಲೀವ್ ರೌಂಡ್ ಬಂದು ಇಲ್ಲಿ 9 ಇದೆ. 9ರಲ್ಲಿ ಅರ್ಧ ಭಾಗ ಅಂದರೆ 4.5 ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ಡೌನ್ಗೆ ಇಲ್ಲಿ ಎಷ್ಟು ತೊಗೋತೀರೋ ಅದಕ್ಕಿಂತ ಅರ್ಧ ಇಂಚು ಜಾಸ್ತಿ ತೊಗೊಳ್ಳಿ, ಅಂದರೆ 5 ಇಂಚಸ್ಸು. ಇಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿಂದ ಇಲ್ಲಿಗೂ ಈ 3 ಸೈಡ್ಗೂ 1.5 ಇಂಚಸ್ ಎಕ್ಸ್ಟ್ರಾ ಕ್ಲಾತ್ಗೋಸ್ಕರ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊನ್ನೆಯಿಂದ 5ರ ಮಧ್ಯ ಭಾಗಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಸೆಂಟರ್ ಮಾರ್ಕ್ ಮಾಡ್ಕೊಳ್ಳಿ.
ಇದು 11 ಮತ್ತು 5 ಮತ್ತು 11ರ ಮಧ್ಯಭಾಗಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಇದು 12. ಇಲ್ಲಿಂದ ಮೇಲ್ಭಾಗಕ್ಕೆ 1/2 ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಡೌನ್ಗೆ 1/2 ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 1 ಇಂಚಸ್ಸಿಂದ 1.5 ಇಂಚಸ್ವರೆಗೂ ಮಾರ್ಕ್ ಮಾಡ್ಕೋಬೋದು. ಈ ಸ್ಮಾಲ್ ಸೈಜ್ ಇರೋದ್ರಿಂದ ನಾನು 1 ಇಂಚಸ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದು ಸಿ. ಕರ್ವ್ ಸ್ಕೇಲ್ ಯೂಸ್ ಮಾಡಿಕೊಂಡು ಈ ರೀತಿ ಮಾಡ್ಕೊಂಡಾದ್ಮೇಲೆ ಇಲ್ಲಿಗೆ ಈ ಡಾಟು ಇಲ್ಲಿಂದ ಅಂದರೆ 0 ಸಿ ಮತ್ತು ಎ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನ ಹಾಗೆ ಈ ಡಾಟಿಗೆ ಸೇರಿಸ್ಕೋಬೇಕು. ಇದನ್ನು ಈ ಡಾಟಿಗೆ ಸೇರಿಸ್ಕೊಳ್ಳಿ. ಇಷ್ಟ ಆಯ್ತಲ್ವಾ? ಈಗ ಮತ್ತೆ ಇದನ್ನು ನೋಡಿ ಹಿಂಗೆ ತಗೊಬಂದು ಈ ಸೆಂಟರ್ ಡಾಟಿಂದ ಈ ಡಾಟಿಗೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಈಗ ಸೇರಿಸ್ಕೊಳ್ಳಿ. ಮೊದಲಿಗೆ ಈ ಶೇಪ್ ಮಾತ್ರ ಕಟ್ ಮಾಡ್ಕೋಬೇಕು. ತಳಭಾಗದಲ್ಲೂ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಈಗ ಇದಕ್ಕೆ ಸಣ್ಣದಾಗ ಒಂದು ನಾಚ್ ಮಾಡ್ಕೊಳ್ಳಿ. ಸೆಂಟ್ರಿಗೆ ಓಪನ್ ಮಾಡಿಕೊಂಡು ಈಗ ಫ್ರಂಟ್ ಪೇಜ್ ತಗೊಳ್ಳಿ. ನಮಗೆ ಸ್ಲೀವ್ ಕಟಿಂಗ್ ಪೀಸ್ ರೆಡಿ ಆಯಿತು. ಫ್ರೆಂಡ್ಸ್, ಟೈಲರಿಂಗ್ ಕ್ಲಾಸಲ್ಲಿ ನಾನು ಬ್ಯಾಕ್ ಪಾರ್ಟ್, ಫ್ರಂಟ್ ಪಾರ್ಟ್ ಮತ್ತು ಸ್ಲೀವ್, ವೇಸ್ಟ್ ಪ್ಯಾಂಟ್ ಕಟ್ ಮಾಡೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ನೋಟ್ಸನ್ನು ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಕಟೋರಿ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಈ ಕ್ಲಾಸಸ್ಸಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.